ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಗ್ಯಾರಂಟಿ ನ್ಯೂಸ್. ನಾನು ರಾಮ್ ಬಡ್ಗೇರ್. ಸರ್ಕಾರಿ ಯೋಜನೆಗಳನ್ನ ಕೇವಲ ದಾಖಲೆಗಳಿಗಾಗಿ ಇಟ್ಟುಕೊಳ್ಳದೆ ಅವುಗಳನ್ನ ಜನರಿಗೆ ತಲುಪಿಸೋ ಕೆಲಸ ಮಾಡಿರೋರಲ್ಲಿ ಕಾರ್ಮಿಕ ಇಲಾಖೆ ಸಚಿವ ಸಂತೋಷ್ ಲಾಡ್ ಮೊದಲಿಗರು. ಹೀಗಾಗಿನೇ ಅವರು ಕಾರ್ಮಿಕರ ಪಾಲಿಗೆ ಡಾರ್ಲಿಂಗ್ ಆಗಿದ್ದಾರೆ. ಅದು ಸುಮ್ಮನೆ ಆಗೋದಲ್ಲ. ಇಷ್ಟಕ್ಕೂ ಸಂತೋಷ್ ಲಾಡ್ ಅವರು ತಂದಿರೋ ಯೋಜನೆಗಳೇನು, ಯಾವ್ಯಾವ ರೀತಿ ಸ್ಕೀಮ್ಸ್ ಇವೆ, ಪಡೆಯೋದು ಹೇಗೆ, ಇದೆಲ್ಲದರ ಡೀಟೇಲ್ಸ್ ಇಲ್ಲಿದೆ ನೋಡಿ. ರಾಜ್ಯ ಸರ್ಕಾರ ಜನರಿಗಾಗಿ ಹಲವು ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೆ ತಂದಿದೆ. ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೊಳಿಸಿದ್ದಾರೆ. ಜೊತೆಯಲ್ಲೇ ಕಾರ್ಮಿಕ ಕಲ್ಯಾಣಕ್ಕಾಗಿ ವಿಶೇಷ ಯೋಜನೆಗಳನ್ನ ಜಾರಿಗೆ ತಂದು ಕಾರ್ಮಿಕರ ಡಾರ್ಲಿಂಗ್ ಆಗಿರುವುದು ಕಾರ್ಮಿಕ ಸಚಿವ ಸಂತೋಷ್ ಲಾಡ್. ಅದರಲ್ಲೂ ಅಸಂಘಟಿತ ಕಾರ್ಮಿಕರಿಗಾಗಿ ಹಲವು ಯೋಜನೆ ತಂದಿರೋ ಸಚಿವ ಸಂತೋಷ್ ಲಾಡ್ ಅವುಗಳನ್ನ ಜನರಿಗೆ ತಲುಪಿಸೋ ಹಾದಿಯಲ್ಲೂ ಯಶಸ್ವಿಯಾಗ್ತಿದ್ದಾರೆ. ಅಂತಹ ಕಾರ್ಮಿಕರಿಗಾಗಿ ಸರ್ಕಾರದ ಯೋಜನೆಗಳು ತಲುಪಿದ್ದಾವ ಎಂದು ಗ್ಯಾರಂಟಿ ನ್ಯೂಸ್ ಅಭಿಯಾನವನ್ನೇ ಕೈಗೊಂಡಿದೆ. ಸಹಾಯವಾಣಿ 155214 ಕಾರ್ಮಿಕರಿಗಾಗಿ ಕಾರ್ಮಿಕರಿಗೋಸ್ಕರ ಕಾರ್ಮಿಕ ಇಲಾಖೆಯಿಂದ. ಇದು ಕಾರ್ಮಿಕರಿಗೋಸ್ಕರ ಮತ್ತು ಕಾರ್ಮಿಕ ಇಲಾಖೆಯಿಂದ. ಕಾರ್ಮಿಕ ಇಲಾಖೆಯ ಹಲವು ಯೋಜನೆಗಳಿಗಾಗಿ ಅವರು ಇಟ್ಟಿರುವುದು ಒಂದು ಸಹಾಯವಾಣಿ ನಂಬರ್ 155214. ಕಾರ್ಮಿಕರಿಗೆ ಇರುವ ಸೌಲಭ್ಯಗಳೇನು? ಪಿಂಚಣಿ 3 ವರ್ಷದ ಸದಸ್ಯತ್ವ ಇರಬೇಕು, 60 ವರ್ಷ ವಯಸ್ಸಾಗಿರಬೇಕು. ಕುಟುಂಬ ಪಿಂಚಣಿ, ಪಿಂಚಣಿದಾರರ ಪತಿ ಅಥವಾ ಪತ್ನಿಗೆ ಮಾಸಿಕ ಪಿಂಚಣಿ. ದುರ್ಬಲತೆ ಪಿಂಚಣಿ, ಕಾಯಿಲೆ ಅಥವಾ ಕಟ್ಟಡ ಕಾಮಗಾರಿ ಮಾಡುವಾಗ ಅಪಘಾತವಾಗಿ ಶಾಶ್ವತ ಅಥವಾ ಭಾಗಶಃ ಅಂಗವೈಕಲ್ಯತೆ ತುತ್ತಾಗಿದ್ದರೆ ಮಾಸಿಕ ಪಿಂಚಣಿ ಮತ್ತು ಅನುಗ್ರಹ ರಾಶಿ ಸಹಾಯಧನ. ಟೂಲ್ ಕಿಟ್, ಸದಸ್ಯರಿಗೆ ಅವರ ವೃತ್ತಿಯನ್ನ ಆಧರಿಸಿ ಟೂಲ್ ಕಿಟ್ ನೀಡುವ ಯೋಜನೆ. ಹೆರಿಗೆ, ಮಹಿಳಾ ಫಲಾನುಭವಿಯ ಮೊದಲ 2 ಹೆರಿಗೆಗಳಿಗೆ ಸಹಾಯಧನ. ಅಂತ್ಯಕ್ರಿಯೆ ವೆಚ್ಚ, ಫಲಾನುಭವಿಯು ಮರಣಿಸಿದಾಗ ಅಂತ್ಯಕ್ರಿಯೆ ವೆಚ್ಚ ಮತ್ತು ಅನುಗ್ರಹ ರಾಶಿ ಸಹಾಯಧನ. ಶೈಕ್ಷಣಿಕ ಸಹಾಯಧನ, ನೋಂದಾಯಿತ ಕಟ್ಟಡ ನಿರ್ಮಾಣ ಕಾಮಗಾರಿ ಕಾರ್ಮಿಕರ 2 ಮಕ್ಕಳ ಶಿಕ್ಷಣಕ್ಕೆ ನರ್ಸರಿಯಿಂದ ಸ್ನಾತಕೋತ್ತರ ಪದವಿಯವರೆಗೆ ವಿದ್ಯಾರ್ಥಿ ವೇತನ. ವೈದ್ಯಕೀಯ ಸಹಾಯಧನ, ನೋಂದಾಯಿತ ಫಲಾನುಭವಿ ಹಾಗೂ ಅವಲಂಬಿತರಿಗೆ ಸಹಾಯ. ಅಪಘಾತ ಪರಿಹಾರ, ಫಲಾನುಭವಿ ಅಪಘಾತದಲ್ಲಿ ಮೃತಪಟ್ಟರೆ ಅವರ ಕುಟುಂಬಕ್ಕೆ ಸಹಾಯಧನ. ಶಾಶ್ವತ ಅಥವಾ ಭಾಗಶಃ ದೌರ್ಬಲ್ಯಕ್ಕೆ ತುತ್ತಾದರೆ ಸಹಾಯಧನ. ವೈದ್ಯಕೀಯ ಚಿಕಿತ್ಸೆಗೆ ಸಹಾಯಧನ. ಹೃದ್ರೋಗ, ಕಿಡ್ನಿ ಜೋಡಣೆ, ಕಿಡ್ನಿಯಲ್ಲಿ ಕಲ್ಲುಗಳಿದ್ದರೆ ಆಪರೇಷನ್, ಡಯಾಲಿಸಿಸ್, ಕ್ಯಾನ್ಸರ್ ಆಪರೇಷನ್, ಕಣ್ಣಿನ ಆಪರೇಷನ್, ಪಾರ್ಶ್ವವಾಯು, ಮೂಳೆ ಮುರಿತ ಅಥವಾ ಡಿಸ್ಲೊಕೇಶನ್ ಚಿಕಿತ್ಸೆ, ಗರ್ಭಕೋಶ ಚಿಕಿತ್ಸೆ, ಅಸ್ತಮಾ, ಗರ್ಭಪಾತ ಪ್ರಕರಣ, ಪಿತ್ತಕೋಶದ ಚಿಕಿತ್ಸೆ, ಇಎನ್ಟಿ, ಕಿವಿ, ಕಣ್ಣು, ಮೂಗು ಚಿಕಿತ್ಸೆ ಮತ್ತು ಶಸ್ತ್ರಚಿಕಿತ್ಸೆ, ನರರೋಗ, ಹರ್ನಿಯಾ, ಅನ್ನನಾಳ, ಕರುಳಿನ ಆಪರೇಷನ್, ಸ್ತನ ಶಸ್ತ್ರಚಿಕಿತ್ಸೆ ಮೊದಲಾದವುಗಳಿಗೆ ಸಹಾಯಧನ. ನೋಂದಾಯಿತ ಸದಸ್ಯರ ಅವಲಂಬಿತರಿಗೂ ಅಂದರೆ ಪತ್ನಿ ಮಕ್ಕಳಿಗೂ ಸಹಾಯಧನ. ಮದುವೆ ಸಹಾಯಧನ, ಫಲಾನುಭವಿ ಮತ್ತು ಅವಲಂಬಿತರ 2 ಮಕ್ಕಳ ಮದುವೆಗೆ. ತಾಯಿ ಮಗು ಸಹಾಯ ಹಸ್ತ, ಫಲಾನುಭವಿಯ ಶಾಲಾ ಪೂರ್ವ ಶಿಕ್ಷಣ ಮತ್ತು ಮಗುವಿಗೆ 3 ವರ್ಷಗಳಾಗುವವರೆಗೆ ವಾರ್ಷಿಕ ಸಹಾಯಧನ. ಯಾರಿಗೆಲ್ಲ ಸಿಗಲಿದೆ ಸೌಲಭ್ಯ? ಹಮಾಲರು, ಚಿಂದಿ ಆಯುವವರು, ಟೈಲರ್, ಮನೆಗೆಲಸದವರು, ಅಗಸರು, ಕ್ಷೌರಿಕರು, ಅಕ್ಕೆಸಾಲಿಗರು, ಕಮ್ಮಾರರು, ಕುಂಭಾರರು, ಬಟ್ಟಿ ಕಾರ್ಮಿಕರು, ನೇಕಾರರು, ಪೆಂಡಾಲ್ ಕೆಲಸಗಾರರು, ಬೀಡಿ ಕಾರ್ಮಿಕರು, ಅಲೆಮಾರಿ ಪಂಗಡದ ಕಾರ್ಮಿಕರು, ಕಲ್ಯಾಣ ಮಂಟಪ ಅಥವಾ ಸಭಾಭವನ ಕೆಲಸಗಾರರು, ಸ್ವತಂತ್ರ ಲೇಖನ ಬರಹಗಾರರು, ಫೋಟೋಗ್ರಾಫರ್ಸ್, ಹೋಟೆಲ್ ಕಾರ್ಮಿಕರು, ಬೀದಿ ಬದಿ ವ್ಯಾಪಾರಿಗಳು, ಸಿನಿ ಕಾರ್ಮಿಕರು, ಗಿಗ್ ಕಾರ್ಮಿಕರು, ಖಾಸಗಿ ವಾಣಿಜ್ಯ ಸಾರಿಗೆ ವಲಯದ ಕಾರ್ಮಿಕರು. ಸೌಲಭ್ಯ ಪಡೆಯಲು ಏನು ಮಾಡಬೇಕು? www.ksU.KARNNATAKA.gov.in ಈ ಪೋರ್ಟಲ್ನಲ್ಲಿ ರಿಜಿಸ್ಟರ್ ಮಾಡಿಕೊಳ್ಳಬೇಕು. ಪಾಸ್ಪೋರ್ಟ್ ಸೈಜ್ ಫೋಟೋ ಇರಲಿ. 18 ರಿಂದ 60 ವರ್ಷದವರೆಗೂ ರಿಜಿಸ್ಟರ್ ಮಾಡಿಸಬಹುದು. ವಯಸ್ಸಿನ ದಾಖಲೆಗಾಗಿ ಪ್ರಮಾಣ ಪತ್ರ ಸಲ್ಲಿಸಿ. ಆಧಾರ್, ಸ್ಕೂಲ್ ಜನನ ಪ್ರಮಾಣ ಪತ್ರ, ಡ್ರೈವಿಂಗ್ ಲೈಸೆನ್ಸ್, ಪ್ಯಾನ್ ಕಾರ್ಡ್ ಇವುಗಳಲ್ಲಿ ಯಾವುದಾದರೂ ದಾಖಲೆ ಕೊಡಿ. ಪಡಿತರ ಚೀಟಿ ಇದ್ರೆ ಸಲ್ಲಿಸಿ. ಇನ್ಕಮ್ ಟ್ಯಾಕ್ಸ್ ಕಟ್ಟುತ್ತಿದ್ರೆ ಸ್ಕೀಮ್ ಇಲ್ಲ. ಇಎಸ್ಐ ಅಥವಾ ಪಿಎಫ್ ಸೌಲಭ್ಯ ಹೊಂದಿದ್ದರೂ ಇಲ್ಲ.
ಅಪಘಾತ ಪರಿಹಾರ, ಫಲಾನುಭವಿ ಮೃತಪಟ್ಟರೆ ಕುಟುಂಬಕ್ಕೆ 1 ಲಕ್ಷ, ಸಂಪೂರ್ಣ ಅಥವಾ ಭಾಗಶಃ ದುರ್ಬಲತೆಗೂ 1 ಲಕ್ಷ, ಆಸ್ಪತ್ರೆ ವೆಚ್ಚ ಮರುಪಾವತಿ 50,000 ರೂಪಾಯಿಗಳವರೆಗೆ. ಗಿಗ್ ಕಾರ್ಮಿಕರಿಗೆ ವಿಮಾ ಯೋಜನೆ, 2 ಲಕ್ಷ ರೂಪಾಯಿ ಜೀವ ವಿಮೆ ಮತ್ತು 2 ಲಕ್ಷ ರೂಪಾಯಿ ಅಪಘಾತ ವಿಮೆ ಸೌಲಭ್ಯ, ಒಟ್ಟು 4 ಲಕ್ಷ ರೂಪಾಯಿ ಸೌಲಭ್ಯ. ಗಿಗ್ ಕಾರ್ಮಿಕರು ಎಂದರೆ ಸರಳವಾಗಿ ಡೆಲಿವರಿ ಬಾಯ್ಸ್ ಎನ್ನಬಹುದು. ಅಮೆಜಾನ್, ಫ್ಲಿಪ್ಕಾರ್ಟ್, ಸ್ವಿಗ್ಗಿ, ಫಾರ್ಮಸಿ, ಬ್ಲಿಂಕಿಟ್, ಜೆಫ್ಟೋ, ಬಿಗ್ ಬಾಸ್ಕೆಟ್, ಡೊಮಿನೋಸ್ ಮತ್ತಿತರ ಇ ಕಾಮರ್ಸ್ ಸಂಸ್ಥೆಗಳ ಕೆಲಸಗಾರರು ಹಾಗೂ ಕಾರ್ಮಿಕರಿಗೂ ಸೌಲಭ್ಯ. ಪತ್ರಿಕಾ ವಿತರಕರಿಗೆ 2 ಲಕ್ಷ ರೂಪಾಯಿ ಅಪಘಾತ ವಿಮೆ ಮತ್ತು 1 ಲಕ್ಷ ರೂಪಾಯಿವರೆಗೆ ಚಿಕಿತ್ಸೆ ಮರುಪಾವತಿ ಸೌಲಭ್ಯ. ವಯೋಮಿತಿ 16 ರಿಂದ 60 ವರ್ಷ. ಟ್ಯಾಕ್ಸ್ ಪಾವತಿಸುತ್ತಿದ್ದವರು ಅರ್ಹರಲ್ಲ. ಪಿಎಫ್, ಇಎಸ್ಐ ಸೌಲಭ್ಯ ಹೊಂದಿರಬಾರದು. ಎಸ್ಸಿ ಅಥವಾ ಎಸ್ಟಿ ಕಾರ್ಮಿಕರಿಗೆ ಆಶಾದೀಪ. ಖಾಸಗಿ ವಲಯದಲ್ಲಿ ಹೊಸದಾಗಿ ನೇಮಕವಾದವರಿಗೆ ಕಂಪನಿ ಉದ್ಯೋಗದಾತರು ಕಟ್ಟಿದ ಪಿಎಫ್, ಇಎಸ್ಐ ವಂತಿಕೆ 2 ವರ್ಷಗಳ ಅವಧಿಯವರೆಗೆ ಮರುಪಾವತಿ. ಮಾಸಿಕ ಗರಿಷ್ಠ 3,000 ರೂಪಾಯಿಗಳ ಮಿತಿ ಇದೆ. ಅಪ್ರೆಂಟಿಸ್ ಸೌಲಭ್ಯ ನೀಡಿದವರಿಗೆ ಮಾಸಿಕ ತಲಾ 5,000 ರೂಪಾಯಿಗಳವರೆಗೆ ಮರುಪಾವತಿ. ಅಪ್ರೆಂಟಿಸ್ ಆದವರನ್ನೇ ನೇಮಕ ಮಾಡಿಕೊಂಡರೆ ಮಾಲೀಕರಿಗೆ 2 ವರ್ಷಗಳವರೆಗೆ ಸಂಬಳದ 50% ಮಾಸಿಕ 7,000 ರೂಪಾಯಿಗಳವರೆಗೆ. ಸರ್ಕಾರದಿಂದಲೇ 2 ವರ್ಷ ಮರುಪಾವತಿ. ಕಾಯಂ ಉದ್ಯೋಗ ನೀಡಿದರೆ ಉದ್ಯೋಗ ನೀಡಿದವರಿಗೆ ಮರುಪಾವತಿ 2 ವರ್ಷಗಳ ಮಾಸಿಕ 6,000 ರೂಪಾಯಿ. ಖಾಸಗಿ ಸಾರಿಗೆ ಕಾರ್ಮಿಕರಿಗೆ 20 ರಿಂದ 70 ವಯಸ್ಸಿನ ವಯೋಮಿತಿ. ಕರ್ನಾಟಕ ರಾಜ್ಯದವರಾಗಿರಬೇಕು. ಡ್ರೈವರ್, ನಿರ್ವಾಹಕ, ಕ್ಲೀನರ್, ಡ್ರೈವಿಂಗ್ ಲೈಸೆನ್ಸ್ ಕಡ್ಡಾಯ. ಫಲಾನುಭವಿ ಮೃತಪಟ್ಟರೆ 5 ಲಕ್ಷ ರೂಪಾಯಿ ಪರಿಹಾರ. ಶಾಶ್ವತ ದುರ್ಬಲತೆಗೆ 2 ಲಕ್ಷ ರೂಪಾಯಿ ಪರಿಹಾರ. ತಾತ್ಕಾಲಿಕ 50,000 ರೂಪಾಯಿವರೆಗೆ ಆಸ್ಪತ್ರೆ ವೆಚ್ಚ. ಇಂತಹ ಹಲವಾರು ಯೋಜನೆಗಳಿವೆ. ಇಲ್ಲಿ ನಾವು ಹೇಳ್ತಿರೋದು ಡೈರೆಕ್ಟ್ ಆಗಿ ಕಾರ್ಮಿಕರಿಗೆ ಸಿಗುವ ಮತ್ತು ಸಿಗಬೇಕಿರುವ ಸರ್ಕಾರದ ಯೋಜನೆಗಳ ಬಗ್ಗೆ ಮಾತ್ರ. ಕಾರ್ಮಿಕರ ಕಲ್ಯಾಣ ಖಾತೆ ಸಚಿವ ಸಂತೋಷ್ ಲಾಡ್ ಅವರು ಇಂತಹ ಹಲವು ಯೋಜನೆಗಳನ್ನ ನೇರವಾಗಿ ಕಾರ್ಮಿಕರಿಗೆ ತಲುಪಿಸ್ತಾ ಇದ್ದಾರೆ. ಕಾರ್ಮಿಕರ ಡಾರ್ಲಿಂಗ್ ಆಗಿದ್ದಾರೆ. ಇಷ್ಟಕ್ಕೂ ಈ ಸೌಲಭ್ಯ ಪಡಿಬೇಕು ಅಂದ್ರೆ ಏನೇನು ದಾಖಲೆ ಇರಬೇಕು ಅಂದ್ರೆ, ಕಟ್ಟಡ ಕಾರ್ಮಿಕರಾಗಿದ್ದರೆ ವರ್ಷಕ್ಕೆ ಕನಿಷ್ಠ 3 ತಿಂಗಳು ಕೆಲಸ ಮಾಡಿರಬೇಕು. ಉದ್ಯೋಗ ದೃಢೀಕರಣ ಪತ್ರ, ಆಧಾರ್ ಕಾರ್ಡ್, ಆಧಾರ್ ಲಿಂಕ್ ಆಗಿರುವ ಬ್ಯಾಂಕ್ ಪಾಸ್ಬುಕ್, ದೂರವಾಣಿ ಸಂಖ್ಯೆ ಇಷ್ಟಿದ್ರೆ ಸಾಕು. ಸ್ಥಳೀಯ ಹತ್ತಿರದ ಕಾರ್ಮಿಕರಿಗಾಗಿ ಇರುವ ನಿರೀಕ್ಷಕರ ಕಚೇರಿಗೆ ಹೋಗಿ ದಾಖಲೆಯನ್ನ ಕೊಡಿ. ಕಾರ್ಮಿಕರ ಇಲಾಖೆಯ ಸಕಲ ಸೌಲಭ್ಯವನ್ನು ಪಡೆದುಕೊಳ್ಳಿ. ಈ ಮಾಹಿತಿಯನ್ನ ನೀವು ಪಡೆದುಕೊಳ್ಳಿ. ಅಗತ್ಯ ಇದ್ದ ಬೇರೆಯವರಿಗೂ ತಲುಪಿಸಿ. ಜನರಿಗೆ ಯೋಜನೆಗಳನ್ನ ಘೋಷಣೆ ಮಾಡೋದು ಬೇರೆ, ಅವುಗಳನ್ನ ಅಗತ್ಯ ಇರೋರಿಗೆ ತಲುಪಿಸೋದು ಬೇರೆ. ಘೋಷಣೆ ಮಾಡಿದಂತೆಯೇ ಸ್ಕೀಮ್ಗಳನ್ನ ಕಾರ್ಮಿಕರಿಗೆ ತಲುಪಿಸ್ತಿರೋ ಸಂತೋಷ್ ಲಾಡ್ ಅವರ ಶ್ರಮ ಇನ್ನೂ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಗಬೇಕು ಅಂತ ಅಂದ್ರೆ 155214ಗೆ ಕಾಲ್ ಮಾಡಿ. ಇದೊಂದು ಸಹಾಯವಾಣಿಯಲ್ಲಿ ಎಲ್ಲವೂ ಸಿಗುತ್ತೆ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.